स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಕ್ಷವಾಗಿ, ಒಂದು ಬದ್ಧತೆ ಇರುವಂತಹ ಪಕ್ಷವಾಗಿ ಇಡೀ ದೇಶದಲ್ಲೇ ಕಂಡು ಕೇಳರಿಯದಂತಹ ಒಂದು ಭೀಕರ ಘಟನೆ ಆಗಿರ್ತದೆ ಇದು. ಯಾವ ನಾಗರಿಕ ಸಮಾಜವೂ ಕೂಡ ಒಪ್ಪುವಾಗಿಲ್ಲ. ಅಂತಹ ಒಂದು ಕ್ರೂರ ಘಟನೆ ನಡೆದು ಕರ್ನಾಟಕ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಏನ್ ಮಾಡ್ತಾ ಇದೆ ಸರ್ಕಾರ? ಇಷ್ಟು ಬಹುದೊಡ್ಡ ಘಟನೆ, ಭೀಕರ ಘಟನೆ, ನೂರಾರು ಕೊಲೆಗಳ ವಿಷಯ, ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಸಾಧ್ಯ ಇದೆಯಾ? ಯಾಕೆಂದ್ರೆ ಈ ಹಿಂದೆ ನಡೆದಂತಹ ಘಟನಾವಳಿಗಳಲ್ಲಿ ಯಾವ ರೀತಿ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳು ಆ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಡಿತ ಹೊಂದಿದ್ರು, ಎಷ್ಟೆಲ್ಲ ಕೇಸನ್ನ ಕ್ಲೋಸ್ ಮಾಡಿದ್ರು, ಹಳ್ಳ ಹಿಡಿಸಿದ್ರು ಅನ್ನೋಂಥದ್ದು ಇತಿಹಾಸ ಇರ್ತದೆ. ಇದನ್ನ ನಾನು ಹೇಳ್ತಾ ಇಲ್ಲ. 1983 ಈ ವಿಚಾರ ಕರ್ನಾಟಕದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ಇದನ್ನ ಮೆನ್ಷನ್ ಮಾಡಿದರೆ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ 2 ಯುವಕರು ಅಲ್ಲಿ ಹೋಗಿ ಸಾವಿಗೀಡಾಗ್ತಾರೆ. ಆದ್ರೆ ಅಲ್ಲಿನ ಪೊಲೀಸರು ಆ ಯಾರಿಗೂ ಶವ ಅಂತಗಳು ಐಡೆಂಟಿಫೈ ಮಾಡದೆ, ಪ್ರಚಾರ ಮಾಡದೆ ಅದನ್ನ ಹೂತು ಹಾಕ್ತಾರೆ. ಆನಂತರ ಪೇರೆಂಟ್ಸ್ಗೆ ಗೊತ್ತಾಗಿ ಅಲ್ಲಿ ಹೋದಾಗ ಬೆಳ್ತಂಗಡಿಯ ಪೊಲೀಸರು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಈ 1983 ವಿಚಾರ 1983 ಇದೇ ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇದ್ರು. ಸಾಕಷ್ಟು ಜನ ಇವತ್ತು ಕೂಡ ಇದ್ದಾರೆ. ಇದು ವಿಧಾನಸಭೆಯಲ್ಲಿ ಚರ್ಚೆ ಆದ ವಿಷಯ. ಅಂದ್ರೆ ಬೆಳ್ತಂಗಡಿಯ ಪೊಲೀಸರು ಈ ಶವದ ಬಗ್ಗೆ ಪ್ರಚಾರ ಮಾಡದೆ ಅದನ್ನ ಮುಚ್ಚಿ ಹಾಕಿದ್ರು. ಕೇಳಲಿಕ್ಕೆ ಹೋದ ಪೇರೆಂಟ್ಸ್ ಅನ್ನ ದೌರ್ಜನ್ಯ ಮಾಡಿದ್ರು, ಅವರ ವಾಚ್ ಕಿತ್ಕೊಂಡ್ರು, ಅವರ ಹಣ ಕಿತ್ಕೊಂಡ್ರು ಅನ್ನೋಂಥದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ಈ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ, ಇಂಥ ಘೋರ ಘಟನೆ ನಡೆದಿದೆ, ಹೆಣ್ಣು ಮಕ್ಕಳ ಮೇಲೆ ಘೋರ ದೌರ್ಜನ್ಯ ನಡೆದಿದೆ, ಇದರಲ್ಲಿ ಇಡಿ ಅಮೀನ್ ಸರ್ಕಾರನ ಇದು. ಈ ಘಟನೆಯ ಬಗ್ಗೆ ನಮಗೆ ಹೇಳಲಿಕ್ಕಿರುವಂತದ್ದು, ಈ ಘಟನೆ ಗಂಭೀರವಾದಂತಹ ಘಟನೆ. ನ್ಯಾಯದ ಬಗ್ಗೆ ನಂಬಿಕೆ ಇದ್ರೆ ಈ ಸರ್ಕಾರಕ್ಕೆ, ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ರೆ ಈ ಸರ್ಕಾರಕ್ಕೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಈ ಸರ್ಕಾರಕ್ಕೆ ನಂಬಿಕೆ ಇದ್ರೆ, ನಿಜವಾಗ್ಲೂ ನೀವು ಸಂವಿಧಾನ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಯಾಕೆ ಹೆದರ್ತಿದ್ರಿ ನೀವು? ಯಾರನ್ನ ಹೆದರ್ತಿದ್ರಿ ನೀವು? ಯಾಕೆ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್